ಮೆಹಂದಿ ಹಾಕಿ 2 ದಿನ ಆದರೂ ಸಹ ಈ ಥರ ಸಣ್ಣಗೆ ಚಕ್ಕೆ ಥರ ಎದೊಳ್ತಾನೆ ಇದೆ. ಇದೇನು ಮಹಾ ಪ್ರತಿ ಸಲ ಮೆಹಂದಿ ಹಾಕಿದಾಗೂ ಈ ಥರ ಬಂದೇ ಬರುತ್ತೆ, ಅದು ಸರ್ವೇ ಸಾಮಾನ್ಯ ಅಲ್ವಾ? ಖಂಡಿತವಾಗಿಯೂ ಇಲ್ಲ. ಕೆಮಿಕಲ್ ಬೇಸ್ ಇರುವಂಥ ಮೆಹಂದಿ ಕೋನ್ ಯೂಸ್ ಮಾಡಿದ್ದಾಗಷ್ಟೇ ಇದು ಬರೋದು. ನಾವು ಕೆಮಿಕಲ್ ಬೇಸ್ ಇರೋದೆಲ್ಲ ಯೂಸ್ ಮಾಡಲ್ಲ, ಸ್ವಲ್ಪ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ಆರ್ಗ್ಯಾನಿಕ್ ಹೆನ್ನ, ಆರ್ಗ್ಯಾನಿಕ್ ಬ್ಲ್ಯಾಕ್ ಕೋನ್ಸ್ ಎಲ್ಲ ತೊಗೊಂಡು ಬರ್ತೀವಿ. ನನಗೆ ಹೇಳಕ್ಕೆ ಹೊರಟಿರೋದು ಈ ಆರ್ಗ್ಯಾನಿಕ್ ಅನ್ನೋ ಹೆಸರು ನಡೀತಿರೋ ಸ್ಕ್ಯಾಮ್ ಬಗ್ಗೆನೇ. ಈ PPD ಅನ್ನೋ ಕೆಮಿಕಲ್ ಆಗಲಿ, ಅಮೋನಿಯಾ ಅನ್ನೋದು ಈ ಆರ್ಗ್ಯಾನಿಕ್ ಅಂತ ತರೋ ಕೋನಲ್ಲೂ ಸಹ ಇದ್ದೇ ಇರುತ್ತೆ. ಏನಕ್ಕೆ ಅಂದರೆ ಈ ಕೆಮಿಕಲ್ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ 2-3 ಅವರಲ್ಲಿ ಇನ್ಸ್ಟೆಂಟಾಗಿ ಕಲರ್ ಬರಬೇಕು, ಬ್ರೈಟ್ ಆಗಬೇಕು, ಅದು ಮಾಡೋದಕ್ಕಾಗೋದೇ ಇಲ್ಲ. ಇದು ಬಿಟ್ಟು ಈ ಆರ್ಗ್ಯಾನಿಕ್ ಇಲ್ಲದೆ ಈ ನಾರ್ಮಲ್ ಕೋನ್ 10, 15, 20 ರೂಪಾಯಿಗೆಲ್ಲ ಸಿಗುತ್ತಲ್ಲ ಮಾರ್ಕೆಟಲ್ಲಿ, ಅದು ಕಂಪ್ಲೀಟಾಗಿ ಕೆಮಿಕಲ್ ಬೇಸ್ಡೇ. ನಿಮ್ಗೆ ಈ ಒರಿಜಿನಲ್ ಮೆಹಂದಿ ಸೊಪ್ಪಿಂದ ಏನಾದರೂ ಮೆಹಂದಿ ಹಾಕಿದರೆ ಅದು ಈ ಥರ ಬ್ರೈಟ್ ಆಗಬೇಕು ಅಂದರೆ ಮಿನಿಮಮ್ 8ರಿಂದ 24 ಗಂಟೆ ಬೇಕು. ನಮ್ಮ ಜನಕ್ಕೆ ಮಾರನೇ ದಿನ ಬೆಳಗ್ಗೆ ಮದುವೆ ಇದ್ದು ಹಿಂದಿನ ದಿನ ನೈಟು 2-3 ಅವರಲ್ಲೇ ಹಾಕಿ ಕೈಗೆ ಬ್ರೈಟಾಗಿ ಬರಲೇಬೇಕು ಅಂದರೆ ಈ ಥರ ಕೆಮಿಕಲ್ ಯೂಸ್ ಮಾಡಿದ್ರೆ ಅಷ್ಟೇ ಬರೋದು. ಎಷ್ಟೋ ಜನಕ್ಕೆ ಈ ಥರ ಕೆಮಿಕಲ್ ಯೂಸ್ ಆಗಿ ಕೈಯಲ್ಲಿ ಮೆಹಂದಿ ಹಾಕಿದ ನಂತರ ಅಲರ್ಜೀಸ್ ಆಗಿದೆ, ರಿಯಾಕ್ಷನ್ಸ್ ಆಗಿದೆ, ಅಥವಾ ಕೈಯೇ ಎಷ್ಟೋ ಸಲ ಒಂದೊಂದು ಟೈಮಲ್ಲಿ ಅವ್ರ ಕೈ ನೋಡ್ಕೊಳ್ಳೋಕ್ಕಾಗದಿರೋ ಥರ ಎಲ್ಲ ವಿಚಿತ್ರವಾಗಿಯೂ ಸಹ ಏನೇನೋ ರಿಯಾಕ್ಷನ್ಸ್ ಆಗಿದ್ದಾವೆ. ಆದಷ್ಟು ಈ ಆರ್ಗ್ಯಾನಿಕ್ ಎನ್ನ ಅನ್ನೋ ಹೆಸರಲ್ಲಿ ನಡೀತಿರೋ ಸ್ಕ್ಯಾಮನ್ನು ಕೂಡ ನೀವು ತಿಳ್ಕೊಳ್ಳಿ. ಆದಷ್ಟು ಈ ಮೆಹಂದಿ ಸೊಪ್ಪಿನಿಂದ ನೀವೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು.